ತೋರಿಸ್ತೀನಿ. ಅಲ್ಲಿ ಹೇಳ್ತಾರಲ್ಲ 1 ಸೆಕೆಂಡ್ ಆನೆ ಬಂತು ಅಂತ. ನಾವು ಹೇಳೋದು ಹೇಳಿದೀವಪ್ಪ. ನೋಡ್ತಾ 1 ಸೆಕೆಂಡ್ ಆನೆ ದಾಟ್ತಾ ನೋಡಿ ಇಲ್ಲಿ ಆ ಗಂಟೆಗೆ ಆನೆ ಬಂದಿತ್ತು. ದಾಟಕ್ಕೆ ಎಷ್ಟು ಹೊತ್ತು ತಗೊಂತಲ್ವಾ? ನಾನು ಇದಕ್ಕೆ ಮುಂಚೆ ನೀವು ಮಾಹಿತಿ ಕೊಟ್ಟಿದ್ರಿ ಫಾರೆಸ್ಟ್ ಅವರಿಗೆ, ಎಸ್ಟೇಟ್ ಅವರಿಗೆ? ಎಷ್ಟು ಗಂಟೆ ಕೊಟ್ಟಿದ್ದೀರಾ? ನಾನು ಇಲ್ಲಿಂದ ಎಸ್ಟೇಟ್ ಒಳಗಡೆ ಎಂಟ್ರಿ ಆಗಕ್ಕೂ ಮುಂಚೆನೆ ಆನೆ ಕೊಟ್ಟಿದ್ದೀನಿ. 7:35 ಫೋನ್ ಮಾಡಿದ್ದೀನಿ ಅವರಿಗೆ. ಇದು ಬೆಲ್ಟ್ ಹಾಕಿರೋ ಆನೆನಾ? ದಾಟಕ್ಕೂ ಮುಂಚೆನೆ ಎಸ್ಟೇಟಿಗೆ ದಾಟುತ್ತೆ ಅಂತ ಕನ್ಫರ್ಮ್ ಮಾಡಿದ ತಕ್ಷಣ ನನಗೆ ಗೊತ್ತು ಬಿಕ್ಕೋರ್ ಅಷ್ಟರಲ್ಲಿ ಜನ ಕೆಲಸ ಬಿಟ್ಟಿರ್ತಾರೆ ಅಂತ. ಅದಕ್ಕೆ ಮುಂಚೆನೆ ರೈಟ್ರಿಗೆ ಫೋನ್ ಮಾಡಿ ಹೇಳಿದೆ, ರೈಟ್ರೆ ತೋಟದೊಳಗಡೆ ಎಷ್ಟು ಆನೆ ಎಸ್ಟೇಟ್ ಒಳಗಡೆ ಆನೆ ದಾಟ್ತಿದೆ, ಅರ್ಜೆಂಟ್ ನೀವು ತೋಟದೊಳಗಡೆ ಇರೋ ಜನಗಳನ್ನ ಎಂಟ್ರೆನ್ಸಿಗೆ ಕರ್ಕೊಂಡು ಹೋಗಿ, ರೋಡಲ್ಲಿ ಎಲ್ಲೂ ನಿಲ್ಲಿಸ್ಬಿಡಿ, ಎಂಟ್ರೆನ್ಸಿಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದೆ. ಬಟ್ ಅವ್ರೇನ್ ಹೇಳಿದ್ದಾರೆ ಜನಗಳಿಗೆ 9ನೇ ನಂಬರಿಗೆ ಹೋಗಿ ಅಂತ ಕಳಿಸಿದ್ದಾರೆ. 9ನೇ ನಂಬರು ಎಸ್ಟೇಟ್ ಒಳಗಡೆ ಆದ್ಮೇಲೆ ಕಾಫಿ ತೋಟ ಆದ್ಮೇಲೆ ಒಂಟಿ ಆನೆ ಎಲ್ಲಿ ಬೇಕಾದ್ರೂ ತಿರ್ಗಾಡ್ಬೋದು. ನಾನು ಹೇಳಿದೀನಿ ಸೇಫ್ಟಿಗೆ ಎಂಟ್ರೆನ್ಸ್ ಅಂತಂದ್ರೆ ಇದೇ ಎಂಟ್ರೆನ್ಸ್, ಬಿಕ್ಕೋಡ್ ಎಸ್ಟೇಟ್ ಎಂಟ್ರೆನ್ಸ್. ಅವ್ರು ಕರ್ಕೊಂಡು ಬಂದಿಲ್ಲ, 9ನೇ ನಂಬರಿಗೆ ನಿಲ್ಸಿದ್ದಾರೆ. ಆನೆ ಕೂಡ ಆ ಕಡೆ ಕ್ರಾಸ್ ಆಗಿ 10, 9 ಅದೆಲ್ಲ ಆನೆ ಓಡಾಡೋ ಜಾಗ ಆಗಿರೋದ್ರಿಂದ ಅದೇ ರೋಡಲ್ಲಿ ಬಂದಿದೆ. ಸೊ ಇವ್ರನ್ನ ರೋಡಲ್ಲಿ ತಗೊಂಡ್ಬಂದು ಅಲ್ಲೇ ನಿಲ್ಸ್ಕೊಂಡಿದ್ರೆ ಅಟ್ಯಾಕ್ ಮಾಡಿದೆ. ಅಟ್ಯಾಕ್ ಆದಾಗ ಒಂದಿಬ್ರು ಗಾಬರಿಯಾಗಿ ಬಿದ್ದಿದ್ದಾರೆ. ಇಬ್ಬರನ್ನು ಕೂಡ ಹಾಸ್ಪಿಟಲ್ ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ಆನೆ ಸೊಂಡಲ್ಲಿ ತೆಗ್ದು ಎಸ್ತೀರಿ ಅಂತ ಒಬ್ಬರಿಗೆ ಮಾತ್ರ ದೂಕಿದೆ. ಇನ್ನಿಬ್ಬರನ್ನ ಟೋಟಲ್ 3 ಜನ ಕಳಿಸಿದ್ದೀವಿ. ಇಬ್ರು ನಾರ್ಮಲ್ ಆಗಿದೆ, ಒಬ್ಬರಿಗೆ ಎಕ್ಸ್ರೇ ಮಾಡಿಸಿದ್ದಾರೆ. ಗಾಯಗಳು ಎಲ್ಲಿ ಅಡ್ಮಿಟ್ ಮಾಡಿದ್ರು? ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಯಾರು ಕರ್ಕೋಗಿರೋದು? ಒಂದು 5 ಮಂದಿ ಕೆಲಸ ಎದೆ ಮೇಲೆ ಬಂದು ಹೌದು. ರೈಟ್ರು ಅವ್ರು ಫೋನ್ ಮಾಡಿ ಹೇಳಿದ್ರ, ಫೋನ್ ಮಾಡಿ ಹೇಳಿ ಕರೆದ್ರು, ರೋಡಿಗೆ ಕರೆದ್ರು. ರೋಡ್ನಾಗ ಎದೆ ಮೇಲೆ ಬಂದು ಬರ್ತಾರೆ. ಮಾಡ್ಬೋದು. ಇವ್ರು ಕೇಳೋರಿಲ್ವಲ್ಲ, ಇಲ್ಲಿ ಯಾವನು ಕೇಳೋಣ. 8:30 ಅದೇ 1 ಅವರ್ ಎಕ್ಸ್ಟೆಂಡ್ ಮಾಡಿ 4 ಮಾಡಿ ಬದಲಾವಣೆ ಮಾಡ್ಬೋದು. ಏನೇನೋ ಬದಲಾವಣೆ ಮಾಡ್ತಾರೆ ಅಂತ ದೊಡ್ಡ ವಿಷಯ ಏನಾಗಿದೆ ಅಂತಂದ್ರೆ ಇವರು ಯಾವಾಗ್ಲೇ ಆಗಿದೆ. ದಯಮಾಡಿ ನಾನು ಎಂಟ್ರೆನ್ಸ್ ಅಂದ್ರೆ ದಯಮಾಡಿ ಎಂಟ್ರೆನ್ಸ್ ಇದು 9ನೇ ಪಾಠ ನಿಮಗೆ ಬಿಕ್ಕೋಡ್ ಅಷ್ಟೇ ಫಸ್ಟ್ನೇ ಪಾಠ ಫಸ್ಟ್ ಹೇಳ್ತೀನಿ. ತಿಳ್ಕೊಬಿಡಿ ನಮಗಲ್ಲ.